ಪರಿಶುದ್ಧ ಕ್ರಿಯೆಯಲ್ಲಿ ಇವತ್ತು ಬೆನ್ನ ಹೊಕ್ಕಳ ಕ್ರಿಯೆ ಇದನ್ನು ಹೇಳ್ತಾ ಇದ್ದೀನಿ. ಈ ಬೆನ್ನ ಹೊಕ್ಕಳ ಕ್ರಿಯೆ ನಾವು ದಿನನಿತ್ಯದಲ್ಲಿ ಅನುಭವಿಸ್ತಾ ಇರುವಂತಹ ಸೊಂಟ ನೋವಿಗೆ ಅತ್ಯಂತ ಒಂದು ಪರಿಣಾಮಕಾರಿಯಾದಂತಹ ಪರಿಹಾರ. ಇದು ಯಾವ ರೀತಿ ಮಾಡೋದಂತಂದರೆ, ನಮ್ಮ ಈ ಒಂದು ಹೆಬ್ಬೆರಳು ಏನಿದೆ ಅದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು. ಈ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳನ್ನು ನಮ್ಮ ಹೊಕ್ಕಳ ಮೇಲೆ ಈ ರೀತಿಯಾಗಿಟ್ಟು ಅದರ ನಂತರ ಹೊಕ್ಕಳಿನಿಂದ ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೋಬೇಕು. ನಂತರ ಉಸಿರನ್ನು ಹೋಲ್ಡ್ ಮಾಡಿ ಉಸಿರನ್ನು ನಾವು ನಿಲ್ಲಿಸಿ ಅದರ ನಂತರ ಈ ರೀತಿ ಚಪ್ಪಳೆ ತಟ್ಟಬೇಕು. ಹಾಗೆ ಅಗ್ನಿತತ್ವದ ಬೆರಳು, ವಾಯುತತ್ವದ ಬೆರಳು, ಆಕಾಶ ತತ್ವದ ಬೆರಳು, ಪೃಥ್ವಿ ತತ್ವದ ಬೆರಳು, ಜಲತತ್ವದ ಬೆರಳು ಒಂದಕ್ಕೊಂದು ಈ ರೀತಿಯಾಗಿ ಸಂಪರ್ಕವನ್ನು ಸಾಧಿಸುವಂತೆ ಚಪ್ಪಳೆಯನ್ನು ತಟ್ಟಬೇಕು. ಈ ರೀತಿಯಾಗಿ ಅದರ ನಂತರ ನಮಗೆ ಎಷ್ಟು ಹೊತ್ತು ಉಸಿರನ್ನು ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಷ್ಟು ಹೊತ್ತು ನಾವು ಚಪ್ಪಳೆಯನ್ನು ತಟ್ಟಬೇಕು. ನಂತರ ನಾವು ಉಸಿರನ್ನು ನಿಧಾನವಾಗಿ ಹೊರಬಿಡಬೇಕು. ಅದರ ನಂತರ ನಮ್ಮ ಕೈಯನ್ನು ಘರ್ಷಿಸಿಕೊಂಡು ನಮ್ಮ ಬೆನ್ನು ಯಾವ ಜಾಗದಲ್ಲಿ ನೋವಿದೆ ಆ ಜಾಗವನ್ನು ನಾವು ಈ ರೀತಿಯಾಗಿ ಅದರ ಶಾಖ ತಟ್ಟುವಂತೆ ನಾವು ಸವರಬೇಕು. ಸ್ವಲ್ಪ ಹೆಚ್ಚಿನ ಒತ್ತಡವನ್ನು ಹಾಕಿ ಸವರಿದ್ರೂ ಕೂಡ ಉತ್ತಮವಾದಂತಹ ಫಲಿತಾಂಶವನ್ನು ಪಡಿಬೋದು. ಯಾವ ರೀತಿ ಮಾಡೋದು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು. ಇದು ಹೊಕ್ಕಳಿನ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಉಸಿರನ್ನು ಪೂರ್ತಿಯಾಗಿ ಒಳ ತೆಗೆದುಕೊಂಡು ಚಪ್ಪಾಳೆಯನ್ನು ತಟ್ಟಿ, ಚಪ್ಪಾಳೆಯನ್ನು ತಟ್ಟುವಾಗ ಉಸಿರನ್ನು ಪೂರ್ತಿಯಾಗಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ನಮಗೆ ಯಾವಾಗ ಉಸಿರನ್ನು ಹೋಲ್ಡ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಆ ಸಮಯಕ್ಕೆ ಚಪ್ಪಾಳೆ ತಟ್ಟೋದನ್ನು ನಿಲ್ಲಿಸಿ ಉಸಿರನ್ನು ಪೂರ್ತಿಯಾಗಿ ಹೊರಬಿಡಬೇಕು. ಅದರ ನಂತರ ಕೈಯನ್ನು ಈ ರೀತಿ ಸವರ್ಕೊಂಡು ಯಾವ ಜಾಗದಲ್ಲಿ ನೋವಿದೆ ಅಲ್ಲಿ ನಾವು ನಮ್ಮ ಕೈಯನ್ನು ಸವರಬೇಕು. ಇದನ್ನು 5ರಿಂದ 10 ಬಾರಿ ದಿನದಲ್ಲಿ ಮಾಡೋದ್ರಿಂದ ಎಂತಹ ಬ್ಯಾಕ್ ಪೇನ್ ಇದ್ದರೂ ಕೂಡ, ಎಂತಹ ನೋವಿದ್ರೂ ಕೂಡ ಕಡಿಮೆಯಾಗುತ್ತೆ. ಹಾಗೆಯೇ ನಮ್ಮ ಈ ಹೆಬ್ಬೆರಳು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು. ಇದು ನಮ್ಮ ಅಗ್ನಿಯಿಂದ, ನಮ್ಮ ಹೊಕ್ಕಳಿನಿಂದ, ಮಣಿಪುರ ಚಕ್ರದಿಂದ ನಮ್ಮ ಹೆಬ್ಬೆರಳಿಗೆ ಕನೆಕ್ಟ್ ಆಗಿ ಉತ್ತಮ ರೀತಿಯಾದಂತಹ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ನಾವು ಘರ್ಷಿಸುವಾಗ ಆಗುವಂತಹ ಒಂದು ಘರ್ಷಣೆಯಿಂದ ಬರುವಂತಹ ಒಂದು ಶಾಖ ಏನಿದೆ ಆ ಶಾಖ ಕೂಡ ನಮ್ಮ ನೋವಿನ ಭಾಗವನ್ನು ಕಡಿಮೆ ಮಾಡುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪರಿಶುದ್ಧ ಕ್ರಿಯೆಯ ವಿಚಾರಗಳನ್ನು ನೋಡೋಣ. ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯೆಯೇ ಪರಿಶುದ್ಧ ಕ್ರಿಯೆ. ಸರ್ವೇ ಜನ ಸುಖಿನೋ ಭವಂತು.